ಇವರಿಬ್ರೆ ಹೆಲ್ಪರ್. ಹೌದಲ್ಲ? ಹಾಂ 30. ಹೌದಾ? ಬಾಯ್ ಗೋಲು ಅಲೇರ. ಬಾಯ್. ಕರ್ಕೊಂಡು ಮನೆ ಕರ್ಕೊಂಡು. ನಾನು ಬರ್ತೀನಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ನಮಸ್ಕಾರ ಎಲ್ಲರಿಗೂ, ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು. ಬರ್ರಿ. ಲಾಗ್ ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ. ಇದು ಸೋಮವಾರದ ಲಾಗ್ ನೋಡ್ರಿ. ಇವತ್ತು ಸೋಮವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗೈತಿ. ನಾನು ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಫಸ್ಟಿಗಿದ್ರೆ ಗಿಡಗಳಿಗೆ ನೀರು ಹಾಕಕ್ಕಂತೀನಿ ನೋಡ್ರಿ. ಭಾಳ ಜನ ಕೇಳಾಕತ್ತಿದ್ರಿ, ಗಿಡಗಳಿಗೆ ಏನು ಹಾಕ್ತಿರಿ ಅಕ್ಕ, ಎಷ್ಟು ಚಲೋ ಬೆಳೆದಾವು ಅಂಥೇಳಿ. ನಾನು ಏನೂ ಹಾಕಿಲ್ಲ ರೀ. ಆ್ಯಕ್ಚುಲಿ ಹಚ್ಬಿಟ್ಟು 1 ವರ್ಷ ಆಗಕ್ಕೆ ಬಂತಂತ ಅನ್ಸುತ್ತೆ. ನನಗೂ ಅಷ್ಟೊಂದು ನೆನಪಿಲ್ಲ. ಆದರೆ ಹಚ್ಚಮ್ದಾಗ ಏನು ಮಣ್ಣಿನ ಜೊತೆ ಸ್ವಲ್ಪ ಆಕಳ ಸಗಣಿ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಹಚ್ಚಿದ್ದು. ಆಲ್ರೆಡಿ ಭಾಳ ಸಲ ಹೇಳಿದ್ದೀನಿ ನಾನು. ಅಂದರೆ ಕೇಳಾಕತ್ತಿದ್ರಿ ಎಷ್ಟು ಚಲೋ ಬೆಳೆದಾವ ಅಂಥೇಳಿ. ನಾನು ಜಾಸ್ತಿ ನೀರನ್ನೂ ಹಾಕಕ್ಕೆ ಹೋಗಂಗಿಲ್ಲ ರೀ. ಜಸ್ಟ್ ಒಂದು ದಿವಸ ಬಿಟ್ಟು ಒಂದು ದಿವಸ ಈ ಬ್ಯಾಸ್ಗೆ ಒಳಗೆ ಹಾಕೋದ್ರಿ. ಮಳೆಗಾಲದಾಗ ಆದ್ರೆ 4 ದಿವ್ಸಕ್ಕೆ ಒಮ್ಮೆ ಹಾಕ್ತೀನಿ ನೀರು ರೀ. ಮತ್ತು ನೀರು ಹಾಕಿಬಿಟ್ಟು ಸ್ವಲ್ಪ ಒಣಗಿರೋ ಎಲೆ ಆಗಲಿ ಮತ್ತು ಮುಂದೆ ಸ್ವಲ್ಪ ಕಪ್ಪಾಗಿದ್ರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದು ಬಿಡ್ಬೇಕು ರೀ. ನೋಡಕ್ಕೂ ಚಲೋ ಅನ್ಸಂಗಿಲ್ಲ ಮತ್ತು ಅವು ಗಿಡಗಳನ್ನ ಸರಿಯಾಗಿ ಬೆಳೆಯಂಗಿಲ್ಲ. ಹಾಗಾಗಿ ಅವಾಗವಾಗ ಒಣಗಿರೋ ಎಲೆಗೆಲ್ಲ ತೆಗೆದುಬಿಟ್ಟು ನೀರು ಹಾಕ್ತಾಯಿದ್ರೆ ಚಲೋತ್ನಾಗೆ ಬೆಳಿತಾವೆ ನೋಡ್ರಿ. ಮತ್ತು ಗಿಡಗಳು ಬೆಳ್ಯಾಕ್ರಿ ಸ್ವಲ್ಪ ಚಲೋ ಗಾಳಿ ಮತ್ತು ಬೆಳಕು ಇದ್ರೆ ಗಿಡಗಳು ಚಲೋತ್ನಾಗ ಬೆಳಿತಾವೆ. ಮತ್ತು ನೀರಿನ ಮೇಲೂ ಪ್ರಾಬ್ಲಮ್ ಇರ್ತೈತ್ರಿ. ನೀರು ಸರಿ ಇರ್ಲಿಕ್ಕಂದ್ರೆ ಗಿಡಗಳನ್ನು ಸ್ವಲ್ಪ ಗ್ರೋತ್ ಆಗೋದು ಕಮ್ಮಿನೇ ಆಗ್ತೈತ್ರಿ. ಅವಾಗ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆಗಿದ್ರೆ ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಗೊಬ್ಬರ ಅದು ಆ ಥರ ಹಾಕ್ಬಿಟ್ರೆ ಚಲೋತ್ನಾಗೆ ಬೆಳಿತಾವ್ರಿ. ಯಾವುದೇ ಗಿಡ ಆಗಲಿ, ಮನಿ ಪ್ಲ್ಯಾಂಟ್ ಅಂತ ಅಲ್ಲ ರೀ. ಮನಿ ಪ್ಲ್ಯಾಂಟ್ ನೀರಾಗಾದರೂ ಬೆಳೆಸ್ಬೋದು. ಆದರೆ ನೀರಾಗಿ ಬೆಳೆಸಿದ್ದೀನೈತಲ್ಲ ಜಲ್ದಿ ಗ್ರೋತ್ ಆಗಂಗಿಲ್ಲ ರೀ. ನಾನು ಇಲ್ಲಿ ಕೆಳಗಡೆ ಏನು ಇಟ್ಟಿನಲ್ಲ ಅದು ನೀರೊಳಗೆ ಇಟ್ಟಿದ್ದು, ಅದು ಅಷ್ಟೇ ಕುಂತೈತಿ. ಆದರೆ ಮಣ್ಣೊಳಗೆ ಹಚ್ಬಿಟ್ರೆ ಚಲೋತ್ನಾಗೆ ಗ್ರೋತ್ ಆಗ್ತಾವೆ ನೋಡ್ರಿ. ಮತ್ತು ಹಚ್ಚಮ್ದಾಗೂ ಅಷ್ಟೇ ಒಂದೇ ಕಡ್ಡಿ ಹಚ್ಚೋಕ್ಕಿಂತ ಒಂದು ಉದ್ದನ ಕಡ್ಡಿ ತೊಗೊಂಡು ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣಗೆ ಅಂದರೆ ಬೇರೆ ಎಲ್ಲಿ ಬಿಡುತ್ತಲ್ಲ ಅಲ್ಲಿ ಕಟ್ ಮಾಡಿಬಿಟ್ಟು ಒಂದು 15 ದಿವಸ ನೀರಾಗಿಟ್ಟು ಆಮೇಲೆ ಮಣ್ಣೊಳಗೆ ಹಾಕಿಬಿಟ್ರೆ ಚಲೋತ್ನಾಗೆ ಬೆಳಿತಾವ್ರಿ. ಮತ್ತು ಕಟ್ ಮಾಡಿದ ತಕ್ಷಣ ನೀರಾಗಿಟ್ಟು ಮಣ್ಣೊಳಗೆ ಹಾಕಬೇಕು. ಮಣ್ಣಾಗ ಹಾಕಕ್ಕೆ ಹೋಗಬಾರ್ದು ಡೈರೆಕ್ಟಿಗೆ. ಮತ್ತು ಹಚ್ಚಿದಾಗ ಬಿಸಿಲಿಗೂ ಇಡಕ್ಕೆ ಹೋಗಬಾರ್ದು 1 ವಾರ ರೀ. ಅಂದರೆ ಕೆಲವೊಂದು ಸಲ ಮಿಸ್ಟೇಕ್ಸ್ ಆದಾಗ ಒಣಗೋ ಚಾನ್ಸ್ ಇರ್ತೈತಿಲ್ಲ. ಹಾಗಾಗಿ ಎಲ್ಲರಿಗೆ ಆಲ್ಮೋಸ್ಟ್ ಗಿಡ ಅಂದರೆ ಜಾಸ್ತಿ ಇಷ್ಟ ಅಂದರೆ ನನಗೂ ಅಷ್ಟೇ. ಆದರೆ ಏನು ಮಾಡೋದು, ಹಚ್ಚೋಕ್ಕೆ ಜಾಗ ಇಲ್ಲ ಅಂತ ಎಲ್ಲ ಅಲ್ಲಿದಲ್ಲಿ ಇಟ್ಬಿಟ್ಟು ನೋಡಿ ಖುಷಿ ಪಡೋದಾಗ್ಬಿಡುತ್ತೆ. ಈಗಿದ್ರೆ ನಾನು ಗಿಡಗಳಿಗೆ ನೀರು ಹಾಕಿ ಜಳಕ ಎಲ್ಲ ಮುಗಿಸ್ಬಿಟ್ಟು ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಡೆ ನೀರು ಹಾಕಿ ರಂಗೋಲಿ ಹಾಕಿ ಜಳಕ ಮಾಡಿ ಬಂದು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ರೆಡಿ ಮಾಡಕ್ಕಂತೀನಿ ನೋಡಿರಿ. ಆ್ಯಕ್ಚುಲಿ ವಾರದಾಗ ಒಂದು 2-3 ಸಲ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿಬೇಕ್ರಿ. ಯಾವಾಗಲೂ ಸಿಗಂಗಿಲ್ಲಲ್ರಿ. ಹಾಗಾಗಿ ಇವಾಗ ಸ್ಟಾರ್ಟ್ ಆಗ್ಯಾವು. ಈಗ ಒಂದು 2-3 ತಿಂಗಳ ಸಿಗ್ಬೋದು. ಇವಾಗ ಸ್ವಲ್ಪ ಜಾಸ್ತಿ ಸಿಗ್ತಾರೆ. ಅವಾಗೆಲ್ಲ 1 ತಿಂಗಳು 2 ತಿಂಗಳು ಅಷ್ಟೇ ಸಿಗ್ತಿದ್ವು. ಅಂದರೆ ಇವು ಏನಂತಾರೆ ಹೆಬ್ರಿಡ್ ಅಂತಾರು. ನನಗೂ ಮೊನ್ನೆ ಮಾರ್ಕೆಟ್ ಒಳಗೆ ಹೇಳಾಕತ್ತಿದ್ರು. ಅಂದರೆ ಕಲ್ಮಿ ಗಿಡ ಅದಾವ್ರಿ, ಯಾವಾಗ ಬೇಕಾದಾಗ ಜಲ್ದಿನೇ ಬರ್ತಾವೆ ಇವು ಅಂತ ಅನ್ನಕತ್ತಿದ್ರು. ಅಂದರೆ ಜಲ್ದಿನೇ ಬಂದಾವಲ್ರಿ ಅಂತ ನಾನು ಅವ್ರಿಗೆ ಕೇಳಿದ ಕೂಡಲೇ ಅವರು ಹೇಳಿದ್ರೆ ಹಂಗೆ. ಈಗಿದ್ರೆ ನಾನು ನಾಷ್ಟಕ್ಕಿದ್ರೆ ಅವಲಕ್ಕಿ ಮಾಡಕ್ಕಂತೀನಿ ನೋಡಿರಿ. ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಬಿಟ್ಟು ಮತ್ತು ಆ ಕಡೆ ಅವಲಕ್ಕಿನೂ ತೊಯಿಸಿಟ್ಟಿದ್ದೆ. ಮತ್ತು ಈ ಕಡೆ ಇದ್ರೆ ಹುಗ್ಗಿನ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇವತ್ತು ಹೋಳ್ಗೆ ಮಾಡಬೇಕಿತ್ತು ಕಾರೋನಿಗೆ ರೀ. ನಮ್ಮ ಕಡೆ ಎಲ್ಲರೂ ಹೋಳ್ಗೆ ಮಾಡ್ತಾರೆ. ಆದರೆ ಹುಗ್ಗಿ ಮಾಡಿದ್ರೆ ಖಾಲಿ ಆಗಿಲ್ಲ. ಹೋಳ್ಗೆ ಮಾಡ್ತಂದ್ರೆ ಎಲ್ಲರೂ ಬ್ಯಾಡ ಅಂತಂದರು. ಹಾಗಾಗಿ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಕ್ಚುಲಿ ಕಾರೋನಿಗಾಗಲಿ ಹೋಳಿ ಹುಣ್ಣಿಮೆಗಾಗಲಿ ನಮ್ಮ ಕಡೆ ಕಂಪಲ್ಸರಿ ಹೋಳ್ಗೆ ಮಾಡ್ಬೇಕ್ರಿ. ಯಾರೂ ಅಲ್ಲಂತ ಅಂದ್ಕೂಡಲೇ ನಾನು ಮಾಡೋಕ್ಕೆ ಹೋಗಲಿಲ್ಲ ರೀ. ಇವತ್ತು ಮಧ್ಯಾಹ್ನ 1 ಗಂಟೆಗೆ ನಮ್ಮ ಮನೆಗೆ ತನ್ನೊಂದು ಫ್ರೆಂಡ ಮತ್ತು ತನ್ನೊಂದು ಫ್ರೆಂಡವರ ಅಕ್ಕ ಬಂದಿದ್ರು. ನಾ ಖರೆ ಅಂದ್ರೆ ಸ್ಕೂಲ್ ಬಿಡ್ಬಿಟ್ಟು ಮುಂಚೆ ತಂದುಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋದು ವಿಚಾರಿದ್ವಿ. ಮತ್ತು ಸುಮ್ಮನೆ ಮೈಂಡ್ ಡೈವರ್ಟ್ ಒಂದು ಸ್ವಲ್ಪ ಚಲೋ ಅನ್ಸುತ್ತೆ. ಕರ್ಕೊಂಡ್ಬಂದು ಮಿಕ್ಕಿ ಅಂದ್ರೆ ಹೋಗೇ ಬಿಡು ನಾನು ಕರ್ಕೊಂಡು ಬ್ಯಾಂಕ್ ಹೋಗೋಕೆ ದೂರ ಆಗುತ್ತೆ. ಅದೇ ಒಂದು ಸಮಸ್ಯೆ.
ಮತ್ತೆ ಪಡೆದು ಹೋಗ್ಬೇಕು ಒಂದ್ಸಲ 2 ವೀಲರ್ ಇರ್ತಾವ ಒಂದ್ಸಲ ಇರಲ್ಲ ಇಲ್ಲಿ ನೋಡಿ ನೋಡ್ಕೊತ ಮಾಡ್ಕೋಬೇಕು ನಾವು ಭಾಳ ಪ್ರಾಬ್ಲಮ್ ಆಗ್ತೈತಿ ಅಲ್ಲಿ ಆದ್ರೆ ಹೆಂಗ ಅಲ್ಲಿ ಯಾರ ಆಜು ಬಾಜುದಾರ ಪರಿಚಯದವರು ಅವ್ರಿಗೆ ಹೇಳಿದ್ರು ಅಂದ್ರೆ ಬಂದು ಗಾಡಿ ಕೊಡ್ತಾರೆ 2 ನಿಮಿಷ ಕೆಲಸ ಹೋಗ್ತಾರೆ ನಾನು ಅಕ್ಕಿ ಸ್ವಚ್ಛ ಮಾಡ್ತೀನಿ ಅಂಟಿ ಹೆಲ್ಪ್ ಮಾಡ್ತೀನಿ ಅದರ ಮಾಡ್ಕೊಂಡು ಹೆಲ್ಪ್ ಬಿಟ್ಟು ಹೋಗ್ಬಿಟ್ಟು ಇವತ್ತು ನೀ ಬರ್ತಿರೋದು ಏನಿಲ್ಲ ಮಕ್ಕೊಂಡ್ಬಿಟ್ಟು ಮತ್ತೆ ಮನ್ಯಾಗ ತೆಗಿಸ್ಕೊಂಡಾಗ ನೆನಪು ಬಂದ್ಬಿಟ್ಟಿತ್ತು ನೀವು ಫೋಟೋ ಶೂಟ್ ಮಾಡ್ಯಾರ ಮನ್ಯಾಗ ಇಲ್ಲೇ ಮನೆ ಮುಂದೆ ಮಳಿ ಎಷ್ಟು ಜೋರಾಗಿದ್ರೆ ಇಲ್ಲಿ ಜೋರಾಗಿ ಮನೆ ಮುಂದೆ ಮನಿ ಇಲ್ಲ ಮಳಿ ಒಂದೂವರೆ ತಾಸು ಫುಲ್ ಈ ಮನೆ ಬರೋ ಮಳೆ ಮನೆ ಕಡೆ ಸಿಕ್ಕಾಪಟ್ಟೆ ಜೋರಾಗಿ ಅದೇ ಬಸ್ ಸ್ಟ್ಯಾಂಡ್ ಕಡೆ ಹೋದ್ರೆ ಒಂದ್ ಹನಿನೂ ಇಲ್ಲ ನಮ್ ಬಿಜಾಪುರ ಹಂಗಿದ್ದಾಗ ಇಲ್ಲಿ ಬಿಟ್ರೆ ಇಲ್ಲಿ ಮಳಿನೇ ಇರಂಗಿಲ್ಲ ಕೆರೆ ಇಲ್ಲ ಕೆರೆ ಇಲ್ಲ ಅದಕ್ಕೆ ಮುಗಿಯ ಮನೆಯಿಂದ ಭಾಳ ಜೋರಾಗೈತಿ ಮಳೆ ಫುಲ್ ನಾರ್ಮಲ್ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದ ಕೂಡಲೇ ಅವ್ರಿಗೇ ಅಡುಗೆ ಮಾಡೋಕ್ಕೆ ಹಚ್ಚಿವಿ ನೋಡ್ರಿ. ಹಂಗಂತಲ್ಲ, ನಾವು ಮಾತಾಡ್ಕೊತ ಕುಂತಿದ್ವಿ. ಏನೂ ಅಡುಗೆ ಮಾಡಿತ್ತಿಲ್ಲರೆ. ಆ್ಯಕ್ಚುಲಿ ನಾನು ಮಸಾಲೆ ಖಾರ ಮಾಡ್ಬೇಕಂತ ಎಲ್ಲ ರೆಡಿ ಮಾಡೋಕೆ ಹತ್ತಿದ್ದಿಲ್ಲ, ಹಾಗಾಗಿ ಏನೂ ಮಾಡಿದ್ದಿಲ್ಲ. ಅವರು ಬಂದ ಕೂಡಲೇ ಮಾತಾಡ್ಕೊಂತ ಕುಂತ್ಬಿಟ್ಟಿದ್ವಿ. ಟೈಮ್ ಆಗಿಬಿಡ್ತು. ಸುಮ್ಮನೆ ಸ್ವಲ್ಪ ಪಲಾವ್ ಮಾಡಿಬಿಡೋಣ ಅಂಥೇಳಿ ರೆಡಿ ಮಾಡೋಕೆ ಹತ್ತಿದ್ರು ತನು ಮತ್ತು ಮುಸ್ಕಾನ ರೀ. ಅಂದರೆ ಅವರು 7th ತನಕ ಒಟ್ಟಿಗೆ ಕಲ್ತಿದ್ದು. ತನಗಂತೂ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ರೀ. ಅಂದರೆ ನರ್ಸರಿ ಮತ್ತು LKG UKG ಕಲ್ತಿದ್ದು. ಆ ಸ್ಕೂಲ್ದಾಗೂ ಫ್ರೆಂಡ್ಸ್ ಅದ್ರ ಇನ್ನಾದ್ರೂ ಮಾತಾಡ್ಸ್ತಾರೋ, ಅವ್ರ ಮಮ್ಮಿಗೂ ಆದ್ರೂ ಭೇಟಿ ಆದರೆ ಮಾತಾಡ್ಸ್ತಾರೋ. ಅಂದರೆ ನಾವು ಅವ್ರ ಕೂಡ ಹೊರಗಡೆ ಹೋದಾಗ ಭೇಟಿ ಆದಾಗ ಮಾತಾಡ್ಸ್ತಾ ಇರ್ತಾರೋ. ತನಗಂತೂ ನರ್ಸರಿ ಫ್ರೆಂಡ್ಸ್ ಮತ್ತು ಪ್ರೈಮರಿ ಸ್ಕೂಲ್ ಫ್ರೆಂಡ್ಸ್ ಮತ್ತು ಹೈಸ್ಕೂಲ್ ಫ್ರೆಂಡ್ಸ್ ಮತ್ತು ಕಾಲೇಜ್ ಫ್ರೆಂಡ್ಸ್ ಇಷ್ಟೆಲ್ಲ ಫ್ರೆಂಡ್ಸ್ ಅದಾರ ನೋಡ್ರಿ. ತನಗಂತೂ ಭಾಳ ಜಲ್ದಿ ಹಚ್ಕೊಂಡ್ಬಿಡ್ತಾಳು. ಇವರಂತೂ 1ನೇತೆಯಿಂದ 7th ಮಟ್ಟ ಕೂಡಿನೇ ಕಲ್ತಿದ್ದು. ತನ್ನವ್ರ ಮನೆಗೆ ಜಾಸ್ತಿ ಸಲ ಹೋಗ್ತಾರೆ. ಹೋದಾಗೊಮ್ಮ ಸ್ಪೆಷಲ್ ಅಡುಗೆ ಮಾಡಿ ಕೊಡ್ತಾರೋ. ಆದರೆ ನನಗೇನು ಮಾಡೋಕ್ಕಾಗಲಿಲ್ಲ ಇವತ್ತು. ಯಾಕಂದರೆ ಮಸಾಲೆ ಖಾರ ಮಾಡ್ಬೇಕಂತೇಳಿ ರೆಡಿ ಮಾಡಕತ್ತಿದೆ. ಮತ್ತು ನಮ್ಮ ಮನೆಯೊಳಗೆ ಏನಾದರೂ ಬೇಕಂದ್ರೆ ಪಟ್ಟಂತೇಳಿ ಹೋಗಿ ತಂದುಬಿಟ್ಟು ಮಾಡ್ತೀನಿ ಅನ್ನಂಗೆ ಇಲ್ಲ ನೋಡ್ರಿ. ಏನಾರೇ ಬೇಕಂದ್ರೆ 4-5 ಕಿಲೋಮೀಟ್ರ್ ಹೋಗಿ ಬರಬೇಕಿತ್ತು. ಹಾಗಾಗಿ ಸಿಂಪಲಾಗಿ ಒಂದು ಪಲಾವ್ ಮಾಡಿಬಿಡೋಣ ಅಂತೇಳಿ ಪಲಾವ್ ಮಾಡಕತ್ತಿದ್ರು. ಮುಸ್ಕಾನ ಅಂದರೆ ತನ್ನೊಂದು ಫ್ರೆಂಡ್ ಮತ್ತು ತನ್ನ ಕೊಡಿ ಇಬ್ಬರು ಸಿಂಪಲಾಗಿ ಪಲಾವ್ ಮಾಡಿದ್ರು. ಹಪ್ಪಳ ಅಷ್ಟೇ ಫ್ರೈ ಮಾಡಿದ್ದು. ಅವರು ಹುಗ್ಗಿ ಅಂತಂದ್ರೆ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಕೆಂಪು ಚಟ್ನಿ, ಶೇಂಗಾ ಹಿಂಡಿ ಎಲ್ಲ ಇತ್ತು. ಹಾಗಾಗಿ ನಾನು ಏನೂ ಜಾಸ್ತಿ ಅಡುಗೆ ಮಾಡೋಕ್ಕೆ ಹೋಗಿದ್ದಿಲ್ಲ. ಅವರು ಅಂತಂದ್ರೆ ಬರೀ ಅನ್ನ ಅಷ್ಟೇ ಊಟ ಮಾಡಿದ್ರು. ಹುಗ್ಗಿ ಮಾತ್ರ ಟೇಸ್ಟ್ ಆಗೈತಿ, ಸ್ವಲ್ಪ ತಗೋರಿ ಅಂತಂದರೆ ಅವ್ರು ಸ್ವೀಟ್ ತಿನ್ನಂಗಿಲ್ಲ. ಅಂದರೆ ಕೆಲವ್ರಿಗೆ ಸ್ವೀಟ್ ಅಂದರೆ ಇಷ್ಟ ಆಗಂಗಿಲ್ಲ. ನಮ್ಗೆ ಮಾತ್ರ ಹುಗ್ಗಿ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ನೋಡ್ರಿ. ಆ್ಯಕ್ಚುಲಿ ಹೋಳಿಗೆ ಅದು ಮಾಡಬೇಕಿತ್ತು, ಮಾಡೋಕ್ಕನ ಆಗಲಿಲ್ಲ ರೀ. ಬೆಳಗ್ಗೆನೇ ಜಲ್ದಿ ಎಲ್ಲ ಅಡುಗೆ ಮಾಡಿದ್ರು. ಅವರು ಊಟ ಮಾಡಿ ಹೋಗ್ತಿದ್ರು. ಆದರೆ ಬೇಜಾರಂತ ಅನ್ನಿಸ್ತು. ಬಂದಾಗೊಮ್ಮೆ ಹಂಗೆ ಆಗುದ್ರು. ಈಗೊಮ್ಮ 2 ವರ್ಷ ಹಿಂದೆ ಅಲ್ಲಿ ಇದ್ದಾಗೂ ಬಂದಿದ್ರು. ಅವಾಗೂ ಏನೂ ಮಾಡೋಕ್ಕಾಗಲಿಲ್ಲ. ಹಿಂಗೆ ನೋಡ್ರಿ, ಒಂದೊಂದ್ಸಲ ಎಷ್ಟೆಲ್ಲ ಸ್ಪೆಷಲ್ ಅಡುಗೆ ಮಾಡಿರ್ತೀವಿ, ಅವತ್ತು ಯಾರೂ ಬರೋಂಗಿಲ್ಲ. ಏನೂ ಮಾಡಬಾರ್ದು ಅಂತೇಳಿ ಕುಂತಾಗ ಈ ಥರ ಆಗ್ತಿರ್ತೈತಿ. ಈಗಿದ್ರೆ ಅವರು ಅಂದರೆ ತನ್ನ ಫ್ರೆಂಡಿಗೆ ಅಂದರೆ ಮುಸ್ಕಾನಾಗ ಬಿಟ್ಬಿಟ್ಟು ಅವರು ಹೋದರು. ಅಂದರೆ ಸಾಯಂಕಾಲ ಕರ್ಯಾಕೆ ಬರ್ತೀನಿ ಅಂತೇಳಿ ಅವರು ಮತ್ತು ನಮ್ಮ ಫ್ರೆಂಡ್ ಮತ್ತು ತನು ಇದ್ರೆ ಗಾರ್ಡನ್ ಕಡೆ ಹೋಗಿದ್ರೆ, ನಾನಿದ್ರೆ ಈ ಕಡೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಹುರಿಯಾಕೆ ಅಂತೀನಿ ನೋಡ್ರಿ. ಅಂದರೆ ಇವತ್ತು ಮಸಾಲೆ ಖಾರ ಮಾಡ್ಸೋಣ ಅಂತೇಳಿ. ಆ್ಯಕ್ಚುಲಿ ಬುಧವಾರ ದಿವಸ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಭಾಳ ಜನ ಕೇಳಾಕತ್ತಿದ್ರೆ, ಹಾಗಾಗಿ ಸುಮ್ಮನೆ ಲೇಟ್ ಮಾಡೋದು ಬೇಡ, ಮಾಡಿಸ್ಬಿಡೋಣ ಅಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಅಂದರೆ ಮೆಣಸಿನ್ಕಾಯಿ ಎಲ್ಲ ಸೋಸಿ ಇಟ್ಟಿದ್ದೆ ಅಲ್ರಿ. ಇವಾಗ ತನ್ನ ಫ್ರೆಂಡ್ ಮತ್ತು ತನು ಬಂದರು. ಅಂದರೆ ಮೊಬೈಲ್ ಒಯ್ದಿದ್ರಲ್ಲ, ಹಾಗಾಗಿ ನನಗೆ ಏನೂ ವಿಡಿಯೋ ಮಾಡೋಕ್ಕಾಗಲಿಲ್ಲ ರೀ. ಎಲ್ಲ ಕ್ಲೀನ್ ಮಾಡಿಕೊಂಡು ಆಲ್ರೆಡಿ ಎಲ್ಲ ಮಸಾಲ ಹುರಿದಿದ್ದೆ ರೀ. ಉಳ್ಳಾಗಡ್ಡಿನೂ ಅಷ್ಟೇ ಸಪ್ಪೆಲ್ಲ ತೆಗೆದುಬಿಟ್ಟು ತೊಳೆದು ಇಟ್ಟಿದ್ವಿ. ಅಂದರೆ ಬೆಳಗ್ಗೆನೇ ರೀ ಅದನ್ನೆಲ್ಲ ಆರ್ಕೊಂಡ್ಮೇಲೆ ಕಟ್ ಮಾಡಿಬಿಟ್ಟು ಹುರಿಬೇಕಾಗುತ್ತೆ. ಆದರೆ ಉಳ್ಳಾಗಡ್ಡಿ ಹುರಿಯಾಕೆ ಮಿನಿಮಮ್ ಅಂದ್ರೆ 1 ತಾಸು ಬೇಕಾಗುತ್ತೆ ನೋಡ್ರಿ. ಉಳ್ಳಾಗಡ್ಡಿ ಒಳಗಿನ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗೋ ಮಟ್ಟ ಹುರ್ಕೋಬೇಕಾಗುತ್ತೆ. ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಹಾಗಾಗಿ ಫಸ್ಟಿಗೆಲ್ಲ ಮಸಾಲ ಹುರಿದ್ಬಿಟ್ಟು ಕೊಬ್ಬರಿ ಎಲ್ಲ ಹುರಿದು ಆಮೇಲೆ ಇದ್ರೆ ಉಳ್ಳಾಗಡ್ಡಿ ಹುರಿಬೇಕಾಗುತ್ತೆ ರೀ. ಯಾಕಂದರೆ ಜಾಸ್ತಿ ಟೈಮ್ ಬೇಕಾಗುತ್ತಲ್ಲ, ಅದಕ್ಕಾಗಿ ಎಲ್ಲ ಹುರಿದ್ಮೇಲೆ ಉಳ್ಳಾಗಡ್ಡಿ ಹುರಿಯೋದು. ಹಾಗಾಗಿ ಈ ಕಡೆ ಧನಿಯಾ ಹುರ್ಕೊಂತಾರೆ, ನಾನು ಉಳ್ಳಾಗಡ್ಡಿನೂ ಕಟ್ ಮಾಡಾಕಂತೀನಿ ನೋಡ್ರಿ. ಜಾಸ್ತಿ ಟೈಮ್ ಬೇಕಾಗುತ್ತಲ್ಲ ಉಳ್ಳಾಗಡ್ಡಿ ಹುರಿಯೋಕೆ, ಅದಕ್ಕಾಗಿ ಧನಿಯಾ ಹುರಿಯೋಕೆ ಸಣ್ಣಗೆ ಹಾಗೆ ಇಟ್ಬಿಟ್ಟು ಹಾಗೆ ಧನಿಯಾ ಹುರಿತಾನೆ ಈ ಕಡೆ ಉಳ್ಳಾಗಡ್ಡಿನೂ ಕಟ್ ಮಾಡ್ಕೊಂಡ್ರೆ ಕಷ್ಟದ ಕೆಲಸ ಎಲ್ಲ ಈಜಿ ಮಾಡ್ಬಿಡ್ತಾನ. ಇವರಿಬ್ಬರೇ ಹೆಲ್ಪರ್. ಹೌದಲ್ಲ? ಮೂವತ್ತ ಹೌದಾ? ತನ್ನ
ಫ್ರೆಂಡು ನಾನು ಹೆಲ್ಪ್ ಮಾಡ್ತೀನಿ ಕೊಡ್ರಿ ಅಂತೇಳಿ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತಿದ್ಲು. ತನೂ ಇದ್ರೆ ಕರ್ಬೇವು ಸೊಪ್ಪು ಬಿಡಿಸಿ ಕೊಡಾಕತ್ತಿದ್ಲು. ನಾನು ಈ ಕಡೆ ಕೊಬ್ಬರಿನ ಹುರಿಯಾಕಂತೀನಿ ನೋಡ್ರಿ. ಅಂದರೆ ನಾವೆಲ್ಲ ಬಳಸೋದೇನಿಲ್ಲ ಶೇಂಗಾ ಎಣ್ಣೆ ಮತ್ತು ಒಳ್ಳೆ ಕೊಬ್ಬರಿನ ತಂದುಬಿಟ್ಟು ಅದನ್ನ ಹೆರ್ಚ್ಬಿಟ್ಟು ಚಲೋತ್ನಾಗ ಹುರಿದು ಅದನ್ನ ಮಿಕ್ಸ್ ಮಾಡೋದ್ರಿ. ಯಾವಾಗಲೂ ಟೇಸ್ಟ್ ಬರಬೇಕಂದ್ರೆ ಖಾರ ಅದಕ್ಕೆ ಒಳ್ಳೆ ಪದಾರ್ಥಗಳನ್ನ ಯೂಸ್ ಮಾಡಿಬಿಟ್ರೆ ಟೇಸ್ಟ್ನೂ ಚಲೋ ಬರುತ್ತಲ್ರಿ. ಬಾಯ್ 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 ಬಾಯ್. ಹಾಂ ಮನಿ ಪ್ಲ್ಯಾಂಟ್ ತೊಗೊಂಡು ಇನ್ನೊಂದು ಇಟ್ಟೆ ಸಾಕದ ಸಣ್ಣ ಸಣ್ಣದು ಕಡ್ಡಿ ಕಟ್ ಮಾಡಿಸಿಂದ ನೀರಾಗಿದ್ರಿ ಅದು 15 ದಿವಸ ಇಟ್ಟು ಆಮೇಲೆ ಮಣ್ಣ ಹಾಕ್ರಿ ಚಲೋ ಬರ್ತೈತಿ. ಇಲ್ಲ ಅಲ್ಲಿ ತಳಗದ ತೋರಿ ಆದ್ರಿ ಇನ್ನಷ್ಟು ಅಲ್ಲಿ ತಳಗ ಜೋತ್ ಬಿದ್ದಾವ ನೋಡ್ರಿ. ಇಲ್ಲಿ ಪಾಟ್ ತಳಗ ಹಾಂ ತಗೋ ಕಟ್ವಿ ಕೊಡ್ದಿಲ್ಲ ಕಿಟಕಿ ಬಂದು ಡಿಫ್ರೆಂಟ್ ಐತ್ರ ಅದು ಏನಂತಾರೆ ಆಕ್ಸಿಜನ್ ಸಿಗುತ್ತೆ ಅದು ಹಾಂ ಕಟ್ ಮಾಡಿ ಇನ್ನಷ್ಟು ಹಾಂ ಚಲೋದು ಕಟ್ ಮಾಡಿ ನೀರ ಹಾಕೋದು ಬೇರೆ 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 ನಿಮ್ಮ ಕೈಲೇ ನಿಮ್ದು ಇದರಲ್ಲೇ ಹಾಕ್ಬೇಕು ಕರೆ ಉದ್ದನ ಕಟ್ ಮಾಡಲ ಹೋಗೈತೆ 15 ದಿವಸ ನೀರಾಗಿಡ್ರಿ ಆಮೇಲೆ ಮಣ್ಣ ಹಾಕ್ರಿ. ಹಾಂ ಅದ್ರ ಉದ್ದ ಇದಾಕ್ ಹೋಗ್ಬೇಡ್ರಿ ಹಂಗೆ ಸಣ್ಣ ಸಣ್ಣ ಪೀಸ್ ಕಟ್. ಹಾಂ ಏ ಬೇಡ 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 ಇಲ್ಲೇ ಇರ್ಲ ಬಾಯ್ ಗೋಲು ಅಲೇರ ಬಾಯ್ ಕರ್ಕೊಂಡು 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 ಮನೆ ಕರ್ಕೊಂಡು ಬಾಯ್ ನೋಡ್ತೀವ ಬಾಯ್ ಹಾಂ ಬರ್ರಿ ಹಾಂ ಬರ್ತೀವ್ರಿ ಹಾಂ ಬರ್ತೀವಿ ನಾನು ಬರ್ತೀನಿ ಹಾಂ ಬಾಯ್. ನನ್ನ ಫ್ರೆಂಡ್ ಮತ್ತು ಅವ್ರ ಅಕ್ಕನೂ 6 ಗಂಟೆಗೆ ಹೋದ್ರೆ ನೋಡ್ರಿ. ಅವರಿಗೆ 3 ಮಂದಿ ಮಕ್ಕಳು. ತನಗಂತೂ ಅವ್ರ ದೊಡ್ಡ ಮಗನ ಕಂಡ್ರೆ ಜಾಸ್ತಿ ಕಾಳಜಿ ರೀ. ಅಂದ್ರೆ ಅವ ಬಂದಿತ್ತಿಲ್ಲ ರೀ ಅವನಿಗಂತೂ ಜಾಸ್ತಿ ಅಂದ್ರೆ ನಮ್ಮ ಮನೆಗೆ ಸಣ್ಣವನಿದ್ದಾಗ ಬರ್ತಿದ್ದ ಹಾಗಾಗಿ ಜಾಸ್ತಿ ತನಗೆ ಕಾಳಜಿ ಮಾಡ್ತಾಳು. ಈಗಿದ್ರೆ ಅವರು ಹೋದ್ಮೇಲೆ ನಾನು ಖಾರಕ್ಕೆಲ್ಲ ರೆಡಿ ಮಾಡಿಕೊಂಡು ತೊಗೊಂಡು ಬಂದೆ ನೋಡ್ರಿ. ಅಂದ್ರೆ ಮಸಾಲೆ ಖಾರ ಮಾಡಿಸ್ಬೇಕಂತ ಹೇಳಿದ್ದಿಲ್ಲ, ಮಸಾಲೆ ಎಲ್ಲ ಹುರಿದಿಟ್ಟಿದ್ದೆ. ಫೈನಲಿ ರೆಡಿ ಮಾಡಿಕೊಂಡು ತೊಗೊಂಡು ಬರೋ ತನಕ 7:30 ಆಗಿಬಿಟ್ಟು ನೋಡ್ರಿ. ಇದಂತೂ ರೆಡಿ ಮಾಡೋಕ್ಕೆ 2 ತಾಸು ಮ್ಯಾಲೆ ಬೇಕಾಗೋತ್ರಿ. ನಾನು 7:30ಗೆ ಬಂದಿದ್ದು, ಈಗ ಟೈಮ್ 9:30 ಆಗೈತೆ ನೋಡ್ರಿ. ಇನ್ನೊಂಚೂರು ಕೆಲಸ ಐತಿ ಅಂದರೆ ಫೈನಲ್ ಕೆಲಸ ಐತಿ ಅಂದರೆ ಹಸಿ ಮಸಾಲೆ ಎಲ್ಲ ಕೂಡಿಸ್ಬಿಟ್ಟು ಅದನ್ನ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಹಸಿ ಮಸಾಲ ಅಂದರೆ ಉಳ್ಳಾಗಡ್ಡಿ ಎಲ್ಲ ಹುರಿದಿರ್ತೀವಲ್ಲ ಅದನ್ನ ಮತ್ತೆ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡಿ ತೊಗೊಂಬರ್ಬೇಕು. ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ ಇದನ್ನೆಲ್ಲ ಹಸಿ ಮಸಾಲ ಅಂತೇಳಿ ನಾವು ರುಬ್ಬಿಬಿಟ್ಟು ಮಿಕ್ಸ್ ಮಾಡ್ಕೋದ್ರಿ. ಅಂದರೆ ಖಾರ ಎಲ್ಲ ಅದು ಮಸಾಲೆ ಒಣ ಮಸಾಲ ಕುಟ್ಟಿ ಚಾಣಿಸಿದಾದ್ಮೇಲೆ ಆಮೇಲೆ ಹಸಿ ಮಸಾಲ ಹಾಕಿಬಿಟ್ಟು ಚಲೋತ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮತ್ತೊಂದು ಸಲ ಕುಟ್ಬಿಟ್ರೆ ಖಾರ ಮಸಾಲೆ ಖಾರ ರೆಡಿ ಆಗುತ್ತೆ ನೋಡ್ರಿ. ಬೆಳ್ಳುಳ್ಳಿನೂ ಅಷ್ಟೇ ರೀ, ಮ್ಯಾಲಿನ ಸಪ್ಪೆಲ್ಲ ತೆಗೆದ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿಬಿಟ್ರೆ ಅದು ಚಗೋ ಥರ ಬರೋಂಗಿಲ್ಲ ರೀ. ಇಲ್ಲಾಂದ್ರೆ ಅದು ಬೆಳ್ಳುಳ್ಳಿ ಸಪ್ಪೆ ಇಟ್ಬಿಟ್ರೆ ಚಗೋ ಥರ ಬರುತ್ತೆ. ಹಾಗಾಗಿ ಸಪ್ಪೆಲ್ಲ ನೀಟಾಗಿ ತೆಗೆದು ಮಿಕ್ಸಿಗೆ ಹಾಕಿಬಿಟ್ಟು ಅಥವಾ ಕುಟ್ಟ ಮುಂದಾಗ ಮತ್ತೊಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ರೀ. ಯಾಕಂದರೆ ಅದು ನಾವು ಸಪ್ಪೆ ನೀಟಾಗಿ ತೆಗಿಲಿಕ್ಕಂದ್ರೆ ಖಾರ ಒಬ್ಬೊಬ್ರದ್ದು ಚಗೋ ಥರ ಇರುತ್ತಲ್ರಿ, ಆ ಥರ ಬರೋಂಗಿಲ್ಲ. ಇಲ್ಲಾಂದ್ರೆ ನಾವು ಬೆಳ್ಳುಳ್ಳಿ ಸಪ್ಪೆ ಸರಿಯಾಗಿ ತೆಗಿಲಿಕ್ಕಂದ್ರೆ ಅದು ಖಾರದೊಳಗೆಲ್ಲ ಸಪ್ಪೆ ಹಾಗೆ ಅನಿಸುತ್ತೆ. ಈಗಿದ್ರೆ ಹಸಿ ಮಸಾಲೆ ಎಲ್ಲ ಕೂಡಿಸ್ಬಿಟ್ಟು ಮತ್ತೊಂದು ಸಲ ಕುಟ್ಟಾಕತ್ತಾರೆ ನೋಡ್ರಿ. ಅಂದರೆ ಎಲ್ಲ ಚಲೋತ್ನಾಗೆ ಕುಟ್ಟಿ ಮಿಕ್ಸ್ ಮಾಡೋದು ಮತ್ತು ಕುಟ್ಟಿನೇ ಸಣ್ಣ ಮಾಡೋದು 2.5 ತಾಸು ಬೇಕಾಯ್ತು ನೋಡ್ರಿ. ನಾನು ಬಂದು ರೆಡಿ ಮಾಡಿಸ್ಕೊಂಡು ಮನೆಗೆ ಹೋಗ್ಬೇಕಂದ್ರೆ ಅಂದರೆ ಜಾಸ್ತಿ ಟೈಮ್ ಬೇಕಾಗುತ್ತೆ ರೀ. ಕುಟ್ಟಿ ಮಾಡೋದು ಮಷಿನ್ಗೆ ಹಾಕಿಬಿಟ್ರೆ ಜಸ್ಟ್ ಒಂದು 30 ಸೆಕೆಂಡ್ ಅಂದರೆ ಒಂದು 10 ನಿಮಿಷ ಒಳಗಡೆ ರೆಡಿ ಆಗಿಬಿಡುತ್ತೆ. ಆದರೆ 2.5 ತಾಸು ಕೂತು ಬೇಸರ ಬರಾಕತ್ತಿತ್ತು. ಫೈನಲಿ ಮಾಡ್ಕೊಂಡು ಬಂದುಬಿಟ್ಟು ಇವತ್ತು ಅಡುಗೆ ಏನೋ ಮಾಡೋಕ್ಕೆ ಬೇಸರ ಬಂದುಬಿಟ್ರೆ 10 ಗಂಟೆ ಆಗಿತ್ತಲ್ಲ, ಅದಕ್ಕೆ
ಅದಕ್ಕಾಗಿ ರೊಟ್ಟಿ ಮತ್ತು ಪಲ್ಯ ಹಿಂಡಿ ಹಾಕ್ಕೊಂಡು ಒಂದು ರೊಟ್ಟಿ ಊಟ ಮಾಡಿ ಆಮೇಲೆ ಕಾಫಿ ಕುಡಿದ್ಬಿಟ್ಟು ಅಡುಗೆ ಮಾಡೋಕ್ಕೂ ಮನಸ್ಸಿದ್ದಿತ್ತಿಲ್ಲ. ಅದಕ್ಕಾಗಿ ಕಾಫಿ ಕುಡಿದು ಖಾರ ಎಲ್ಲ ಪ್ಯಾಕ್ ಮಾಡಿ ಇಟ್ರೈತಂತ ರೆಡಿ ಮಾಡಕ್ಕಂತೀನಿ ನೋಡ್ರಿ. ಅಂದ್ರೆ ಒಂದ್ಸಲ ಮಿಕ್ಸ್ ಮಾಡ್ಬೇಕ್ರಿ ಅದನ್ನ ಮನೆಗೆ ತಂದು ಕೂಡಲೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ಬೇಕು ನೋಡ್ರಿ. 2-3 ದಿವಸದಿಂದ ಭಾಳ ಜನ ಕಮೆಂಟ್ ಮಾಡಿದ್ರಿ, ಅಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಹಾಕಿದ್ರಿ, ನಾನು ಖಾಲಿ ಆಗಿದ್ರಿ ಸ್ಟಾಕ್ ಅಂತ ಹೇಳಿದ್ರಿ. ಈಗ ಸ್ಟಾಕ್ ಅಂದರೆ ರೀಸ್ಟಾಕ್ ಮಾಡಿಸಿದ್ದೀನಿ. ಯಾರಿಗಾದರೂ ಬೇಕಾಗಿದ್ರೆ ನೀವು ವಾಟ್ಸಪ್ ಮಾಡ್ಬೋದು ನೋಡ್ರಿ. ಇವತ್ತಿನ ವಿಡಿಯೋದೊಳಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ವಾಟ್ಸಪ್ ಮಾಡ್ಬೋದು ನೋಡ್ರಿ. ಕಾಲ್ ಇರಂಗಿಲ್ಲ ಅಂದ್ರೆ ಕಾಲ್ ರಿಸೀವ್ ಮಾಡೋಕ್ಕೆ ಆಗಂಗಿಲ್ಲ, ಹಾಗಾಗಿ ನೀವು ವಾಟ್ಸಪ್ಗೆ ಮೆಸೇಜ್ ಹಾಕ್ಬೋದು ರೀ. ಈಗ ಫೈನಲಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಯಾಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ. ನಮ್ಮ ಮನೆಯವ್ರಿಗೆ ಒಂದು ಸೀಲಿಂಗ್ ಮಷಿನ್ ತೊಗೊಳಂತ ಹೇಳಕ್ಕಂತೀನಿ, ಆದ್ರೂ ಅವರು ಕೇಳಲ್ಲ ಆಗ್ಯಾರ ನೋಡ್ರಿ. ಇದು ಹಂಗೆ ಮಾಡಿಬಿಡು ಸರಿ ಹೋಗುತ್ತೆ ಅಂತ ಅನ್ನಕತ್ತಿದ್ರು. ನಾನು ಇದ್ರೆ ಸಿಟ್ಟು ಮಾಡ್ಕೊಂಡಿದ್ದೆ. ಅಂದರೆ ಸ್ಟಾರ್ಟ್ ಮಾಡಿದ ಕೂಡಲೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ, ನೀವು ಇದ್ರೆ ಇಷ್ಟೆಲ್ಲ ಮಾಡಾಕತ್ತೀವಿ, ಇನ್ನೂ ಒಂದು ಸೀಲಿಂಗ್ ಮಷಿನ್ ತೊಗೋಬೇಡ ಅಂತ ಅನ್ನಕತ್ತೀರಿ ಅಂತ ನಾನು ಅನ್ನಕತ್ತಿದ್ದೆ ರೀ. ಶೇಂಗಾ ಹಿಂಡಿ ಅಥವಾ ಕೆಂಪು ಚಟ್ನಿ ಮತ್ತು ಮಸಾಲೆ ಖಾರ ಬೇಕಂದ್ರೆ ನೀವು ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮಾಡ್ಬೋದು. ಹಪ್ಪಳನೂ ಅಷ್ಟೇ ರೀ, ನಾಳೆ ಗುರುವಾರಿಂದನೇ ಸ್ಟಾರ್ಟ್ ಮಾಡಬೇಕಂತ ಅಂದಿದ್ದೀನಿ. ಅಂದರೆ ಅಕ್ಕಿನ ತೊಳೆದ್ಬಿಟ್ಟು ಹಾಕಿದ್ದೀನಿ, ಹಿಟ್ಟು ಮಾಡಿಸ್ಕೊಂಬಂದ್ಬಿಟ್ಟು ಡೈಲಿ ಎಷ್ಟು ಆಗುತ್ತೋ ಅಷ್ಟು ಮಾಡಿಬಿಟ್ಟು ಕೊಡೋಣಂತ ಅಂದ್ಕೊಂಡಿದ್ದೀನಿ ರೀ. ಅಂದರೆ ಒಮ್ಮೆ ಮಾಡೋಕ್ಕಾಗಂಗಿಲ್ಲಲ್ಲ, ನಾನು ಒಬ್ಬಕ್ಕೇ ಹಾಕ್ತೀನಿ. ಯಾರಿಗಾದರೂ ಕರ್ಕೊಂಡು ಮಾಡೋಣ ಅಂತಂದ್ರೆ ಅದು ಮನೆಯೊಳಗೆ ಸರಿ ಹೋಗಂಗಿಲ್ಲ ರೀ, ಸಪ್ರೇಟ್ ಜಾಗ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ. ನೋಡಂದ್ರೆ ಮುಂದಿನ ದಿನದೊಳಗೆ ನನಗೂ ಕೆಲವೊಂದು ವಿಚಾರಗಳದಾವು, ಒಳ್ಳೊಳ್ಳೆ ಪ್ರಾಡಕ್ಟನ್ನು ರೆಡಿ ಮಾಡಿಬಿಟ್ಟು ಕೊಡಬೇಕಂತ ರೀ. ನೋಡೋಣ, ರಾಯರ ಆಶೀರ್ವಾದದಿಂದ ಮತ್ತು ನಿಮ್ಮ ಆಶೀರ್ವಾದದಿಂದ ಅದನ್ನೂ ಆದಷ್ಟು ಬೇಗ ನೆರವೇರಲಿ. ಮತ್ತೊಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಬೇಕಂದೈತಿ. ನೋಡಂದ್ರೆ ಆದಷ್ಟು ಬೇಗ ಅದನ್ನೂ ಮಾಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ.